ಮ್ಯಾನೇಜ್ಮೆಂಟು ದರೋಡೆ ಮಾಡ್ಯಾರ, ಲೂಟಿ ಮಾಡ್ಯಾರ, ಇದನ್ನೆಲ್ಲ ನಾವು ಒಪ್ತೀನಿ. ಅದೇನು ಸಾಚ ಅದರ್ಥ ನಾನು ಮ್ಯಾನೇಜ್ಮೆಂಟ್ ಏನು ಭಾಳ ಅವ್ರನ್ನೇ ನಾನು ಸಮರ್ಥನೆ ಮಾಡ್ಕೋದಿಲ್ಲ. ಆದರೆ ಇದನ್ನೆಲ್ಲ ಲೆಕ್ಕಾಚಾರ ಮಾಡಿ ನಾವು ಮಾತಾಡಬೇಕು. ಈಗ ವಿಜೇಂದ್ರ ಹೋಗಿ ಓದಿ ಒಂದು ರಾತ್ರಿ ಮಕ್ಕೊಂಡಾನ. ಅಮಿತ್ ಶಾ ಫೋನ್ ಬಂದಿತ್ತು, ಏನು ಪ್ರೀತಮ್ ಗೌಡನ್ನೇ ನೀ ಅಲ್ಲಿ ಮಾತಾಡು, ನಾ ಇಲ್ಲಿ ಮಾತಾಡ್ತೀನಿ. ಆ ರುದ್ರೇಶ ತಮ್ಮೇಶ್ ಗೌಡ ನೀ ಒಳಗೆ ಕೂತು ಹಲೋ ಮೈ ಅಮಿತ್ ಶಾ ಬಾತ್ ಕರ, हाँ बोलिए सर, आई एम थैंक यू सर, थैंक यू सर, 6 दिन से मैं ये फार्मर के साथ हैं. ಇದನ್ನ ಯಾವ ಮೀಡಿಯಾದವ್ರು ಹೇಳುವುದೇ ಇಲ್ಲ. ರೈತರ ಕಬ್ಬಿನ ಬಗ್ಗೆ ಚರ್ಚೆ ನಡೆಸಿದ ಅಮಿತ್ ಶಾ ಢಣ್ 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 ಹೊಡಿಲಕತ್ತೀರಪ್ಪ. ಅದೇನು ರೈತರ ಸಮಸ್ಯೆನೂ ಕೇಳಲ್ಲ, ಚಂಡ್ ಕೇಳಲ್ಲ. ಅವ ಒಳಕೊತ್ತು ಯಾವ ಮಾತಾಡೋನೋ ಗುರ್ತಿಲ್ಲ. ಅವ್ರು ಅಮಿತ್ ಶಾ ಅಂತರೂ ಅಲ್ಲ. ಈ ಪುಣ್ಯಾತ್ಮ ಹೇಳಿದ 6 ದಿವಸದಿಂದ ಅಲ್ಲೇ ಅದಾನ ತಿಳಿಯಾನ. ನೀವು ಮೀಡಿಯಾದವರು ಅದನ್ನು ಖಂಡನೆಯೂ ಮಾಡಲಾಗಿರಿ, ಅದು ಖಂಡನೆಯೂ ಮಾಡಲಾಗಿರಿ. ಇನ್ನೊಂದು ಚಾನಲ್ ಐತಿ, ಇಲ್ಲಿ ಗ್ಯಾರಂಟಿ ಐತೆ. ಅಮಿತ್ ಶಾ ಶಾಕ್, ವಿಜೇಂದ್ರ ರಾಕ್, ವಿರೋಧಿಗಳು ಡಾಕ್. ಏನು ಏನು ಬೇಕಾದ್ರೆ ಬಾಯಿಗೆ ಬಂದಿದ್ದು ಹೊಡೆದ್ರ ಇಲ್ಲ. ಅಮಿತ್ ಶಾ ಶಾಕ್, ವಿಜೇಂದ್ರ ರಾಕ್, ವಿರೋಧಿಗಳು ಜಟೌಟ. ಏನು ನಾವು ನಾಡ ಪ್ರಾಸಬದ್ಧ ಕೂರಿಸಿ ನೋಡೋಣ. ಅಮಿತ್ ಶಾ ಯಾಕೆ ಶಾಕ್ ಆಗ್ತಾರ? ನಾವ್ಯಾಕೆ ವಿರೋಧಿಗಳು ಯಾಕೆ ಏನು ಗ್ಯಾರಂಟಿ ಚಾನಲ್ ನೋಡಿ ನಾವು ರಾಜಕಾರಣ ಮಾಡಕತ್ತೀವ? ಹಾಂ, ಸುಮ್ಮನೆ ಚಾನಲ್ಗಳು ಕೆಲವೊಮ್ಮೆ ಇಟ್ಟು ಚಮಚಾಗಿರಿ ಗುಲಾಮಗಿರಿ ಬೀಳಬಾರ್ದು. ಇವಕ್ಕೂ ಸ್ವಾಯತ್ತತೆ ಇರಬೇಕು. ಅದಕ್ಕೆ ಹೇಳ್ತೀನಿ, ಕಬ್ಬಿನ ರೈತರಿಗೆ ಹೇಳ್ತೀನಿ ನಾನು, ದಯವಿಟ್ಟು ಪ್ರಾಕ್ಟಿಕಲ್ ಆಗಿ ಮಾತಾಡ್ರಿ. ರೈತರಿಗೂ ಹೌದು, ಪ್ರಾಕ್ಟಿಕಲ್ ಆಗಿ ಮಾತಾಡ್ರಿ. 3500